Huh? Yeah. No, we cannot give any opinion unless the government discusses with multiple bodies and experts and take a call. So I wouldn't be able to say anything specific. No, sir. In the interim report, it has been said that reopening of schools should be done because of few of the measures. Interim report was ready only early morning. Whatever you have seen was not the interim report. Okay. Yeah. We have given the final report to the Chief Minister and the Health So does Minister. that mean reopening of schools won't take We won't be able to say anything. But the government is definitely considering all the possibilities. It is up to them after discussing with multiple bodies. there is an interim report. Yeah, can I say something? You are wasting your time. I wouldn't be able to say anything. ಔಟ್ ಆಫ್ ಕ್ವಶನ್ ಸರ್, ಡ್ರೋನ್ ಮೆಡಿಸಿನ್ ಸಪ್ಲೈ ಇದೆಯಲ್ಲ ಅದು ಹೇಗೆ ಏನು ನಾನು ಯಾವ್ದ್ರ ಬಗ್ಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ಈಗ. Please forgive me. Regarding Delta Plus, is there anything? I won't be able to say anything. Please forgive me. I'm very sorry. Please forgive me. Thank you. ಶೆಟ್ಟಿ ಅವರು ಮೀಟಿಂಗ್ ಮುಗಿಸ್ಕೊಂಡು ಹೊರಗಡೆ ಬಂದರು. ಡಾಕ್ಟರ್ ದೇವಿ ಶೆಟ್ಟಿ ಅವರಿಗೆ ಮಾಧ್ಯಮದವರು ಮೈಕ್ ಹಿಡಿದ್ರು. ನಾನು ಈ ಸಂದರ್ಭದಲ್ಲಿ ಏನೂ ಹೇಳಲಾರೆ, ಅದು ಒನ್ ಲೈನ್ ಸ್ಟೇಟ್ಮೆಂಟು ಮತ್ತೆ ರಿಪೀಟ್ ಮಾಡಿದ್ರು. ಸೊ ಹಾಗಾಗಿ ಅದನ್ನು ಮುಖ್ಯಮಂತ್ರಿಗಳು ಸಬ್ಮಿಟ್ ಮಾಡಿದ್ದೀವಿ. ಇನ್ನು ಸರ್ಕಾರ ನಿಲುವು ತೆಗೆದುಕೊಳ್ಳುತ್ತೆ, ಸರ್ಕಾರ ಮಾತಾಡುತ್ತೆ. ನಮ್ಮ ಕಡೆಯಿಂದ ನಾವೇನು ಅನಲೈಸ್ ಮಾಡಬೇಕು ಅದನ್ನೆಲ್ಲ ಮಾಡಿ ಹೋಲ್ ಟೀಮ್ನವರು ನಾವು ನಮ್ಮ ಸಲಹೆಯನ್ನು ಏನು ಕೊಡಬೇಕು ಅದನ್ನು ಸರ್ಕಾರಕ್ಕೆ ಕೊಟ್ಟಾಯಿತು. ಡಾಕ್ಟರ್ ದೇವಿ ಶೆಟ್ಟಿ ಅವರ ಕ್ಲಿಯರ್ ಕಟ್ ಇನ್ಫಾರ್ಮೇಷನ್ ಅದು. ವಿ ವೋಂಟ್ ಬಿ ಸೇಯಿಂಗ್ ಎನಿಥಿಂಗ್. ಇಲ್ಲಿ ಈ ಸಂದರ್ಭದಲ್ಲಿ ನಾವು ಏನನ್ನೂ ಹೇಳುವುದಿಲ್ಲ, ಹೇಳಕ್ಕಾಗಲ್ಲ. ಏನೇ ಇದ್ದರೂ ಅದ್ರ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಮಾತಾಡಬೇಕು. ನಮ್ಮ ಕೆಲಸ ಏನಿತ್ತು ಅದನ್ನು ಕ್ಲಿಯರ್ ಮಾಡಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ನಾವು ಹೇಳಲ್ಲ. ನೀವು ಸುಮ್ಮನೆ ಕೇಳ್ತಾ ಇದ್ರೆ ನಿಮ್ಮ ಸಮಯ ಹಾಳಾಗುತ್ತೆ, ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಬಿಟ್ಬಿಡಿ. ನಾ ಯಾವುದನ್ನು ಹೇಳಲ್ಲ, ಹೇಳೋಕ್ಕಾಗಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿ ಅಲ್ಲಿಂದ ನಿರ್ಗಮಿಸಿದ್ರು ಡಾಕ್ಟರ್ ದೇವಿ ಶೆಟ್ಟಿ ಅವರು ಮತ್ತು ಅವರ ಇಡೀ ಟೀಮ್. ಡಾಕ್ಟರ್ ದೇವಿ ಶೆಟ್ಟಿ ಅವರ ನೇತೃತ್ವದಲ್ಲಿ 3ನೇ ಅಲೆಯ ಬಗ್ಗೆ ಸಂಪೂರ್ಣ ವರದಿಯನ್ನು ಸಮಿತಿ ರೆಡಿ ಮಾಡಿದ್ರು. ಇವತ್ತು 12 ಕಾಲಕ್ಕೆ ಅದನ್ನು ಸಬ್ಮಿಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ಸುದೀರ್ಘವಾಗಿ ಮುಖ್ಯಮಂತ್ರಿಗಳಿಗೆ ಡಾಕ್ಟರ್ ದೇವಿ ಶೆಟ್ಟಿ ಅವರಲ್ಲಿದ್ದಾರೆ, ಅವರ ಟೀಮ್ ಇದೆ, ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಪಾಯಿಂಟ್ ಟು ಪಾಯಿಂಟ್ ಏನೇನು, ಹೇಗೆ ಯಾವ ಥರ ಏನು ಸರ್ಕಾರ ಮಾಡಬಹುದು, ಏನು ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಮತ್ತು ಮುಂಜಾಗ್ರತಾ ಕ್ರಮಗಳಲ್ಲಿ ಆನ್ ಪ್ರಯಾರಿಟಿ ಏನೇನೆಲ್ಲ ಇದ್ದರೆ ಒಳ್ಳೆಯದು, ಇದೆಲ್ಲ ಆಯಾಮದಲ್ಲಿ ಡಾಕ್ಟರ್ ದೇವಿ ಶೆಟ್ಟಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆರೋಗ್ಯ ಸಚಿವರಿದ್ದಾರೆ, ಗೃಹ ಸಚಿವರಿದ್ದಾರೆ, ಎಲ್ಲರೂ ಆಸೀನರಾಗಿದ್ದಾರೆ. ಈಗ ಸರ್ಕಾರಕ್ಕೆ ವರದಿ ಬಂತು, ಸರ್ಕಾರ ಏನು ನಿಲುವು ತೆಗೆದುಕೊಳ್ಳುತ್ತೆ ಕಾದು ನೋಡೋಣ. ಇನ್ನು ಶಾಲೆ ಆರಂಭದ ಬಗ್ಗೆ ಬಹಳ ಕುತೂಹಲ ಇತ್ತು. ಆದರೆ ತಜ್ಞರು ಕೂಡ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಅಂದರೆ ಭಾಳ ವಂಚಿತರಾಗ್ತಿದ್ದಾರೆ ಮಕ್ಕಳು ಶಿಕ್ಷಣದಿಂದ. ಸೊ ಹಾಗಾಗಿ ಹಂತವಾಗಿ ಓಪನ್ ಮಾಡಿದ್ರೆ ಒಳ್ಳೆಯದು ಅಂತ. ಜೊತೆಗೆ ಪರಿಸ್ಥಿತಿನ ಅವಲೋಕಿಸಿ ಅಂತ ಒಂದು ಪಾಯಿಂಟ್ ಇರೋದ್ರಿಂದ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳ ವಿವೇಚನೆ ಅದು. ಸೊ ಹಾಗಾಗಿ ಯಾವ ಥರ ಮುಂದಿನ ದಿನದಲ್ಲಿ ತೆಗೆದುಕೊಳ್ಳಬೇಕು ಅಂತ 3ನೇ ಅಲೆ ಹೇಗಿರುತ್ತೆ ಆ ತೀವ್ರತೆಯ ಮೇಲೆ ಮುಂದಿನ ಹಂತದ ಎಲ್ಲ ನಿರ್ಧಾರಗಳನ್ನು ಸರ್ಕಾರ ತೆಗೆದುಕೊಳ್ಳುವ ಚಾನ್ಸಸ್ ಅಂತೂ ಇದ್ದೇ ಇದೆ. ಸೊ ಹಾಗಾಗಿ ಮುಖ್ಯಮಂತ್ರಿ BS ಯಡಿಯೂರಪ್ಪನಿಗೆ ರಿಪೋರ್ಟ್ ಸಂದಿದೆ. ಹೇಳಿಕೆ ಇಲ್ಲ ನಮ್ಮ ಹತ್ರ. ಅಲ್ಲ, ಒಂದು ಮಿನಿಟ್. ನಮ್ಗೆ ಏನು ಹೇಳಿಕ್ಕಿಲ್ಲ ನಮ್ಮ ಹತ್ರ. ನಾವೆಲ್ಲ ಸರ್ಕಾರದವರಿಗೆ ಇದು ಕೊಟ್ಟಿದ್ದೆ. ಇಟ್ಸ್ ಎ ಪ್ರಿಲಿಮಿನರಿ ರಿಪೋರ್ಟ್. ಅದನ್ನ ಸರ್ಕಾರದವರು ಎಲ್ಲ ಇದು ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಡಿಸ್ಕಷನ್ ಮಾಡಿ ಮತ್ತೆ ಅವರು ಡಿಸಿಷನ್ ತಗೊಳ್ತಾರೆ. ಸೊ ಐ ಹ್ಯಾವ್ ನಥಿಂಗ್ ಮೋರ್ ಟು ಸೇ. ಅದು ಸ್ಪೆಸಿಫಿಕ್ ರೆಕಮೆಂಡೇಶನ್. ದೀಸ್ ಆರ್ ಇಂಟರಿಮ್ ರೆಕಮೆಂಡೇಶನ್. ಇಟ್ ಇಸ್ ನಾಟ್ ದಿ ಫೈನಲ್ ರೆಕಮೆಂಡೇಶನ್. ಟೆಲಿಮೆಡಿಸಿನ್ ಅದು ಏನು ಸರ್? ನಾನು ಅದ್ರ ಬಗ್ಗೆ ಯಾವುದ್ರ ಬಗ್ಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ನಾವು ಸರ್ಕಾರದವರಿಗೆ ಒಪಿನಿಯನ್ ಕೊಟ್ಟಿದ್ದೇವೆ. ಅವರಿನ್ನು ಅದನ್ನು ಪರೀಕ್ಷೆ ಮಾಡಿ ಮತ್ತೆ ಅವರು ಡಿಸಿಷನ್ ತಗೊಳ್ತಾ ಇದ್ದಾರೆ. ನಾವು ಏನು ನನಗೆ ಹೇಳಿಕ್ಕೆ ಆಗೋದಿಲ್ಲ. ಮುಖಾಂತರ ಸರ್ ಟೆಲಿಮೆಡಿಸಿನ್ ಕೊಡ್ತೀವಿ, ಅದು ಹೇಗೆ ಸರ್ ಅದು ಪ್ರಾಜೆಕ್ಟ್? ದೇರ್ ಆರ್ ಮೆನಿ ಪ್ರಾಜೆಕ್ಟ್ಸ್ ಹ್ಯಾಪನಿಂಗ್. ಅದ್ರ ಬಗ್ಗೆ ನಾನು ಯಾವ ಬಗ್ಗೆ ಮಾತಾಡೋದಿಲ್ಲ. ನನ್ನ ಕ್ಷಮಿಸಿ ಪ್ಲೀಸ್. Interim report. So what are the major key highlights? See, we have addressed everything about COVID. Everything we have talked to the government. So do you recommend opening schools, sir? Has that been We are. You see, it's a very complex decision. No single body can give the opinion. Government is considering. They will take the decision. Yeah. No, we cannot give any opinion unless the